ಓದಿ ವಿದ್ಯಾವಂತನಾಗಿ ಪದವೀಧರನಾದ. ಆದರೆ ನೌಕರಿ ಸೇರಲಿಕ್ಕೆ ಅವನಿಗೆ ಏನು ಕಮ್ಮಿ ಇದೆ, ನಿಭಾಯಿಸಲಾರದಷ್ಟು ಆಸ್ತಿ ಇದೆ. ಅದರಲ್ಲಿ ನೀನು ನೌಕರಿ ಸೇರಬೇಕೆಂದಿರುವಿಲ್ಲ, ಏನಾಯ್ತು ಆ ವಿಷಯ? ನೌಕರಿ ಎಲ್ಲಿದೆ ಧರ್ಮಣ್ಣರೇ? ನೌಕರಿ ಲಂಚ ಎಂಬ ಚಕ್ರದಲ್ಲಿ ನಿಂತು ನನ್ನ ದಂತ ಪಂಕ್ತಿಗಳನ್ನ ಬಡವರೇ ತುಯ್ತಾರೆ ಈ ಜಗತ್ತಿನಲ್ಲಿ. ಅಂದಾಗ ಅದು ನನ್ನಂತ ಬಡವನಿಗೆ ಕನಸಿನ ಮಾತು. ಹಣ ತುಂಬಿದ ಬ್ಯಾಗ್ ಮುಂದಿಟ್ಟನೆ ನಾವು ಕೇಳಿದ ನೌಕರಿ. ಎಲ್ಲಿ ನೋಡಿದರೂ ಲಂಚ 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 ಎಂಬ ಕೆಂಚರ ಆಡಳಿತ. ಮಂತ್ರಿಗಳ ಮನೆ ಮನೆ ಮುಂದೆ ನಿಂತು ನಯವಿನಯಿಂದ ನಮನ ಮಾಡಿ ಕೇಳಿದರೆ ಮೇಲಿಂದ ಒದ್ದು ಸನ್ಮಾನ ಮಾಡುವ ಭ್ರಷ್ಟ ರಾಜಕಾರಣಿಗಳು ಇಷ್ಟ ಈ ಸಮಾಜದಲ್ಲಿ. ಇನ್ನು ದಲಿತ ಜನ ನೌಕರಿಗಾಗಿ ಗಂಜಿ ಸೇವಿಸಿ ಹಣ ಸಂಪಾದಿಸಿ ಲಂಚ ತಂದು ಕೊಟ್ಟರೆ ಲಂಚ ತಿಂದು ಬಜ್ಜು ಬೆಳೆಸಿಕೊಂಡು ಮಂಚದ ಮೇಲೆ ಕುಳಿತು ಒಳಸಂಚು ನಡೆಸಿ ನೌಕರಿ ಕೊಡದ ಹೊರತೊಪ್ಪುವ ಲುಚ್ಚ ಅಧಿಕಾರಿಗಳಿಷ್ಟಿಲ್ಲ ಈ ಸಮಾಜದಲ್ಲಿ. ಅಂದಾಗ ಇನ್ನೆಲ್ಲಿ ಬಡವನಿಗೆ ನೌಕರಿ ಸರ್? ಹೌದು ಚಂದ್ರು, ಬಡವ ಬಲ್ಲಿದವರಿಗೆ ನೌಕರಿ ಬೆಳಕು ಕೊಡುವ ನೇಸರು